Hello students, I am Vishalakshi from Government College, Malpe. I am going to discuss the chapter Animal Kingdom. Organisms are classified into 5 kingdoms. Organisms are classified into 5 kingdoms: Monera, Protista, Mycota, Plantae and Animalia. ಜೀವಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ. ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ ಅಥವಾ ಫಂಜೈ ಹೇಳ್ತಾರೆ, ಪ್ಲಾಂಟೆ ಮತ್ತು ಆನಿಮಾಲಿಯಾ ಸಸ್ಯಗಳು ಮತ್ತು ಪ್ರಾಣಿಗಳಾಗಿ 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ನೀವು ಮೊದಲನೇ 4 ಸಾಮ್ರಾಜ್ಯ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಈ 4 ಸಾಮ್ರಾಜ್ಯವನ್ನು ಆಲ್ರೆಡಿ ಕಲ್ತಿದ್ದೀರಿ. ಈಗಾಗಲೇ ನೀವು ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ. ನಾವೀಗ ಡಿಸ್ಕಸ್ ಮಾಡುವಂಥದ್ದು 5ನೇ ಸಾಮ್ರಾಜ್ಯ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ 5th kingdom, that is animal kingdom. Animal kingdom. Now, varieties of animals are present on this earth. Animals are multicellular, heterotrophic, usually moving organisms. ಪ್ರಾಣಿಗಳು ಮಲ್ಟಿಸೆಲ್ಯುಲರ್ ಅಂತ ಹೇಳಿದರೆ ಬಹುಕೋಶ ಜೀವಿಗಳು, ಅವುಗಳು ಹೆಟೆರೋಟ್ರೋಫಿಕ್ ಅಂತ ಹೇಳಿದರೆ ಪರಪೋಷಕ ಜೀವಿಗಳು. ಹಾಗೆಯೇ ಅವುಗಳು ಹೆಚ್ಚಾಗಿ ಮೂವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತಹ ಆರ್ಗ್ಯಾನಿಸಮ್ಗಳು. ತಮ್ಮ ಬದುಕಿನ ತಮ್ಮ ಲೈಫ್ ಸೈಕಲ್ನ ಯಾವುದಾದ್ರೂ ಒಂದು ಪೀರಿಯಡ್ ಅಲ್ಲಿ ಅವುಗಳು ಮೂವ್ ಮಾಡುತ್ತವೆ, ಅವುಗಳು ಚಲಿಸುತ್ತವೆ ಯಾವುದಾದ್ರೂ ಒಂದು ಪೀರಿಯಡ್ ಅಲ್ಲಿ. ಅಂತಹ ಆರ್ಗ್ಯಾನಿಸಮ್ಗಳು ಪ್ರಾಣಿಗಳು. ವೆರೈಟೀಸ್ ಆಫ್ ಆನಿಮಲ್ಸ್ ಆರ್ ಪ್ರೆಸೆಂಟ್. ಈ ಭೂಮಿಯಲ್ಲಿ ಬೇರೆ ಬೇರೆ ವಿಧದ ಪ್ರಾಣಿಗಳಿವೆ. ಕೆಲವು ದೊಡ್ಡದಿವೆ, ಕೆಲವು ತುಂಬಾ ಸಣ್ಣದಿವೆ. ಅವುಗಳಿಗೆ ಬೇರೆ ಬೇರೆ ಆಕಾರವಿದೆ, ಬೇರೆ ಬೇರೆ ಗಾತ್ರಗಳಿವೆ. ಡಿಫರೆಂಟ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಇನ್ ದೀಸ್ ಆನಿಮಲ್ಸ್. Now, classification of these animals is very important. Over 1 million animals have been described so far. This classification help us to keep these animals in a particular systematic position. ಈ ಪ್ರಾಣಿಗಳನ್ನು ವಿಂಗಡಿಸಬೇಕಾಗಿದೆ. ವಿಂಗಡಿಸಿದಾಗ ಅವುಗಳ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿದುಕೊಳ್ಳಲು, ಅವುಗಳನ್ನು ಅರಿತುಕೊಳ್ಳಲು ಸಹಾಯಕವಾಗುತ್ತದೆ. ಆದ್ದರಿಂದಾಗಿ ಪ್ರಾಣಿಗಳನ್ನು ನಾವು ಕ್ಲಾಸಿಫೈ ಮಾಡಬೇಕಾಗಿದೆ, ವಿಂಗಡಿಸಬೇಕಾಗಿದೆ. ಹಾಗಾದರೆ ನಾವು ಪ್ರಾಣಿಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸುವುದು? ಆನ್ ವಾಟ್ ಬೇಸಿಸ್ ದಿಸ್ ಆನಿಮಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್? ದೋ ಆನಿಮಲ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್, ದೇರ್ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಿಮಿಲರ್. ಪ್ರಾಣಿಗಳಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ ಇದೆ, ಬೇರೆ ಬೇರೆ ಫಾರ್ಮ್ ಇದೆ, ಆದರೆ ಅವುಗಳ ತಳಹಂತದ ಕೆಲವು ಕ್ಯಾರೆಕ್ಟರ್ಸ್ ಉಂಟು. ಅವುಗಳು ಹೆಚ್ಚಿನ ಆನಿಮಲ್ಸ್ಗಳಲ್ಲಿ ಒಂದೇ ರೀತಿಯಾಗಿವೆ. ಯಾವ ಆನಿಮಲ್ಸ್ಗಳಲ್ಲಿ ಈ ತಳಹಂತದ ಕ್ಯಾರೆಕ್ಟರ್ಸ್ ಒಂದೇ ರೀತಿಯಾಗಿರುತ್ತಾ ಅವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಗ್ರೂಪ್ ಆಗಿ ವಿಂಗಡಿಸಬೇಕಾಗಿದೆ. ಅವುಗಳನ್ನು ಈ ರೀತಿಯಾಗಿ ಬೇರೆ ಬೇರೆ ಗ್ರೂಪ್ಗಳಾಗಿ ವಿಂಗಡಿಸುತ್ತೇವೆ. ಆಗ ವಿಂಗಡಿಸಿದಾಗ ನಮಗೆ ಅವುಗಳ ಬಗ್ಗೆ ಕಲಿಯಲು ನೆರವಾಗುತ್ತದೆ. ಈಗ ಯಾವ ಆಧಾರದ ಮೇಲೆ ಅವುಗಳನ್ನು ವಿಂಗಡಿಸುವುದು? ಆನ್ ವಾಟ್ ಬೇಸಿಸ್ ದೇ ಕ್ಯಾನ್ ಬಿ ಕ್ಲಾಸಿಫೈಡ್? ದೇರ್ ಆರ್ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ on which animals can be classified. First one is level of organization. Level of organization. This is based on arrangement of cells. How cells are arranged, whether the cells are arranged as cells only or the cells together form tissues, or the tissues together form organs, or organs together form organ systems.
ಮೀನ್ಸ್ ಇಲ್ಲಿ ಜೀವಕೋಶಗಳಾಗಿಯೇ ಅರೇಂಜ್ ಆಗಿವೆಯಾ, ಅಥವಾ ಜೀವಕೋಶಗಳು ಅಂಗಾಂಶಗಳಾಗಿ ಅರೇಂಜ್ ಆಗಿವೆಯಾ, ಅಥವಾ ಅಂಗಾಂಶಗಳು ಒಟ್ಟು ಸೇರಿಕೊಂಡು ಅಂಗಗಳಾಗಿವೆಯಾ, ಅಥವಾ ಅಂಗಗಳು ಒಟ್ಟು ಸೇರಿಕೊಂಡು ಅಂಗ ವ್ಯವಸ್ಥೆ ಆಗಿದೆಯಾ, ಅದರ ಆಧಾರದ ಮೇಲೆ ಇಲ್ಲಿ ಪ್ರಾಣಿಗಳನ್ನು ವಿಂಗಡಿಸಬಹುದು. ಮೊದಲನೆಯದು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. Here, many cells are present. Between the cells, there is no connection. That means cells do not form tissues. Each cell performs its function independently. Sometimes cells can change into other type of cell. Here, ಇಲ್ಲಿ ಸೆಲ್ಸ್ಗಳ ಮಧ್ಯದಲ್ಲಿ, ಜೀವಕೋಶಗಳ ಮಧ್ಯದಲ್ಲಿ ಯಾವುದೇ ಕನೆಕ್ಷನ್ ಇರುವುದಿಲ್ಲ. ಜೀವಕೋಶಗಳು ಒಟ್ಟು ಸೇರಿಕೊಂಡು ಅಂಗಾಂಶಗಳು ಆಗುವುದಿಲ್ಲ. ಪ್ರತಿಯೊಂದು ಜೀವಕೋಶವು ತನ್ನ ಕೆಲಸವನ್ನು ತಾನೇ ನಿರ್ವಹಿಸುತ್ತದೆ. ಅದು ಬೇರೆ ಜೀವಕೋಶಗಳೊಡನೆ ಯಾವುದೇ ರೀತಿಯ ಸಂಬಂಧ ಪಡುವುದಿಲ್ಲ. ಹಾಗೆಯೇ ಕೆಲವು ಜೀವಕೋಶಗಳು ಇನ್ನೊಂದು ಜೀವಕೋಶಗಳಾಗಿ ಬದಲಾವಣೆ ಹೊಂದಬಹುದು. Such type of organization is called cellular grade of organization. This cellular grade of organization is found in phylum Porifera. ಸ್ಪಂಜ್ ಪ್ರಾಣಿಗಳಲ್ಲಿ ನಾವು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ಕಾಣಬಹುದು. ಎರಡನೆಯದು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಹಿಯರ್ cells which have same structure and which are of similar type join together and form a particular tissue. ಒಂದೇ ರೀತಿಯ ಜೀವಕೋಶಗಳು, ಒಂದೇ ಫಂಕ್ಷನ್ ಅನ್ನು ಮಾಡುವಂತಹ ಜೀವಕೋಶಗಳು ಒಟ್ಟು ಸೇರಿಕೊಂಡು ಅಂಗಾಂಶಗಳಾಗುತ್ತವೆ. Such type of organization is called tissue level of organization. This type of tissue level of organization is seen in phylum Coelenterata. Coelenterataಗಳಲ್ಲಿ ಮತ್ತೆ ಟೀನೋಫೋರಾದಲ್ಲಿ we see tissue level of organization. ಕುಟುಕು ಕಣವಂತಗಳು, ಇವುಗಳಲ್ಲಿ ನಾವು ಅಂಗಾಂಶಗಳಿಂದಾದಂತಹ ವಿನ್ಯಾಸವನ್ನು ಕಾಣಬಹುದು. ಇನ್ನು ಮುಂದುವರೆದು organ level of organization. Organ level of organization. Here, different types of tissues join together and they form one particular organ. This organ performs one specific function. ಇಲ್ಲಿ ಬೇರೆ ಬೇರೆ ರೀತಿಯ ಟಿಶ್ಯೂಗಳು, ಅಂಗಾಂಶಗಳು ಒಟ್ಟು ಸೇರಿಕೊಂಡು ಅಂಗಗಳಾಗ್ತವೆ. Some epithelial tissue, some connective tissue, some muscular tissue, nervous tissue. So all these tissues join together and they form one organ and it performs one specific function. ಬೇರೆ ಬೇರೆ ಟಿಶ್ಯೂಗಳು, ಅವುಗಳು ಸ್ನಾಯು ಅಂಗಾಂಶ ಆಗಿರಬಹುದು, ನರ ಅಂಗಾಂಶ ಆಗಿರಬಹುದು, ರಕ್ತಗಳು ಆಗಿರಬಹುದು, ಅವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಅಂಗಗಳು ಆಗ್ತವೆ. ಆ ಅಂಗಗಳು ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಫಂಕ್ಷನ್, ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡ್ತವೆ. ಉದಾಹರಣೆಗೆ ಜಠರ ಅಂತ ಹೇಳಿದ್ರೆ ಸ್ಟಮಕ್ ಕಂಟೈನ್ಸ್ ಡಿಫರೆಂಟ್ ಟಿಶ್ಯೂಸ್. ಈಸೋಫೇಗಸ್ ಇಟ್ ಕಂಟೈನ್ಸ್ ಡಿಫರೆಂಟ್ ಟಿಶ್ಯೂಸ್. Liver, it has varieties, different types of tissues. It has muscular tissue, vascular tissue, it has epithelial tissue. Different tissues are present in liver. Each one is one organ. ಪ್ರತಿಯೊಂದು ಕೂಡ ಒಂದೊಂದು organ. Tissue level of organization is found in phylum. Organ level of organization is found in phylum Platyhelminthes.
ಪ್ಲಾಟಿಹೆಲ್ಮಿಂಥೆಸ್ಗಳಲ್ಲಿ ನಾವು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ನಾವು ಕಾಣಬಹುದು. ಇನ್ನು ಮುಂದುವರೆದು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. Organ system level of organization. Here, different organs combine together to form one system. This system contains many different organs and it performs one important function. For example, digestive system. ಇಲ್ಲಿ ಬೇರೆ ಬೇರೆ ಅಂಗಗಳು ಒಟ್ಟು ಸೇರಿಕೊಂಡು ಅಂಗ ವ್ಯವಸ್ಥೆ ಆಗುತ್ತದೆ. ಉದಾಹರಣೆಗೆ ಜೀರ್ಣಾಂಗ ವ್ಯೂಹ. ಈ ಜೀರ್ಣಾಂಗ ವ್ಯೂಹದಲ್ಲಿ ಏನಿದೆ? ಈಸೋಫೇಗಸ್ ಇದೆ, ಜಠರ ಇದೆ, ಕರುಳು ಇದೆ. ಈ ಎಲ್ಲವುಗಳು ಕೂಡ ಒಂದೊಂದು ಅಂಗಗಳು. ಈಸೋಫೇಗಸ್ ಈಸ್ ಒನ್ ಆರ್ಗನ್, ಸ್ಟೊಮಕ್ ಈಸ್ ಒನ್ ಆರ್ಗನ್, ಸ್ಮಾಲ್ ಇಂಟೆಸ್ಟೈನ್ ಈಸ್ ಒನ್ ಆರ್ಗನ್, large intestine is one organ. All organs combine together and they form one organ system, and here the organ system is digestive system. ಇಲ್ಲಿ ಎಲ್ಲ ಅಂಗಗಳು ಒಟ್ಟು ಸೇರಿಕೊಂಡು ಒಂದು ಅಂಗ ವ್ಯವಸ್ಥೆ ಆಗುತ್ತೆ. ಈ ಅಂಗ ವ್ಯವಸ್ಥೆ ಇಲ್ಲಿ ನಾನು ಹೇಳುವಂತಹ ಅಂಗ ವ್ಯವಸ್ಥೆ ಜೀರ್ಣಾಂಗ ವ್ಯೂಹ. ಅದೇ ರೀತಿಯಲ್ಲಿ ವಿಸರ್ಜನಾಂಗ ವ್ಯೂಹ, ಅದರಲ್ಲಿ ಕಿಡ್ನಿ ಇದೆ, ಯೂರಿಟರ್ ಇದೆ, ಯೂರಿನರಿ ಬ್ಲಾಡರ್ ಇದೆ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಇವುಗಳೆಲ್ಲವೂ ಆರ್ಗನ್ಗಳು. ಅವುಗಳೆಲ್ಲ ಒಟ್ಟು ಸೇರಿಕೊಂಡು ವಿಸರ್ಜನಾಂಗ ವ್ಯೂಹ ಆಗುತ್ತೆ. ಸೊ ಅದನ್ನು ನಾವು ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೇವೆ ಅಥವಾ ಅಂಗವ್ಯವಸ್ಥೆ ಅಂತ ಹೇಳ್ತೇವೆ. ಅಂದರೆ ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ಲಿ 4 ರೀತಿಯ ಲೆವೆಲ್ಸ್ಗಳಿವೆ. ಮೊದಲನೇದಾಗಿ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಎರಡನೆಯದು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಮೂರನೆಯದು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ನಾಲ್ಕನೆಯದು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. Organ system level of organization is seen in Aschelminthes, Annelida, Arthropoda. In all higher animals we see organ system level of organization. ದುಂಡುಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಅವುಗಳೆಲ್ಲ ಮುಂದೆ ಎಲ್ಲ ಹೈಯರ್ ಲೆವೆಲ್ ಉಂಟಲ್ಲ, ಕೋರ್ಡೇಟ್ಸ್, ಅವುಗಳೆಲ್ಲ ನಾವು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ನೋಡಬಹುದು. ಈ ಒಂದು this picture shows different types of organization of the cells. This is one cell. Cells join together and they form tissues, and different types of tissues join together form organ. Organs together form organ system. Different organ systems form one organism. ಸೆಲ್ನಿಂದ ಅಂಗಾಂಶ ಆಗುತ್ತೆ, ಅಂಗಾಂಶದಿಂದ ಅಂಗ ಆಗುತ್ತೆ, ಅಂಗದಿಂದ ಅಂಗ ವ್ಯವಸ್ಥೆ ಆಗುತ್ತೆ, ಬೇರೆ ಬೇರೆ ಅಂಗ ವ್ಯವಸ್ಥೆಗಳು ಒಟ್ಟು ಸೇರಿಕೊಂಡು ಒಂದು ಜೀವಿ ಆಗುತ್ತೆ. ಸೊ ಅದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಎರಡನೆಯ ಫಂಡಮೆಂಟಲ್ ಕ್ಯಾರೆಕ್ಟರ್, ಅನದರ್ ಫಂಡಮೆಂಟಲ್ ಕ್ಯಾರೆಕ್ಟರ್ ಈಸ್ ಪ್ಯಾಟರ್ನ್ ಆಫ್ ಡೈಜೆಸ್ಟಿವ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಆರ್ಗ್ಯಾನಿಸಮ್ಗಳಲ್ಲಿ ಅಂದರೆ ಪ್ರಾಣಿಗಳಲ್ಲಿ 2 ರೀತಿಯ ಡೈಜೆಷನ್ ಅನ್ನು ಕಾಣಬಹುದು. ಒಂದು ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್, ಇನ್ನೊಂದು ಇಂಟ್ರಾ ಸೆಲ್ಯುಲರ್ ಡೈಜೆಷನ್. There are 2 types of digestion taking place in organisms, especially in case of in animals. 2 types of digestion occurs. One is extracellular digestion, another one is intracellular digestion. In case of extracellular digestion, digestion occurs outside the cell. In intracellular digestion, digestion occurs inside the cell. In intracellular digestion, inside the cell, some organelles are present, like lysosomes are present. These lysosomes help in digestion. ಜೀವಕೋಶಗಳ ಒಳಗಡೆ ಕೆಲವೊಂದು ಆರ್ಗನೆಲ್ಸ್ಗಳು ಇರ್ತವೆ. ಅವುಗಳು ಡೈಜೆಷನ್ ಮಾಡಲಿಕ್ಕೆ ಅಥವಾ ಜೀರ್ಣಕ್ರಿಯೆ ಮಾಡಲಿಕ್ಕೆ ಆ ಜೀವಕೋಶಗಳಿಗೆ ಹೆಲ್ಪ್ ಮಾಡ್ತವೆ. ಅವುಗಳಲ್ಲಿ ಕೆಲವು ಕಿಣ್ವಗಳು ಪ್ರೊಡ್ಯೂಸ್ ಆಗುತ್ತವೆ. ಆ ಕಿಣ್ವಗಳ ಮೂಲಕ ಇಲ್ಲಿ ಡೈಜೆಷನ್ ಆಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ.
ಜೀವಕೋಶಗಳ ಒಳಗಡೆ ಆಗುವಂತಹ ಈ ಜೀರ್ಣಕ್ರಿಯೆಯನ್ನು the digestion which is occurring inside the cell, that digestion is known as intracellular digestion. The digestion which is occurring inside the cell is called intracellular digestion. ಜೀವಕೋಶಗಳ ಒಳಗಡೆ ಆಗುವಂತಹ ಡೈಜೆಷನ್ ಅನ್ನು ನಾವು ಇಂಟ್ರಾಸೆಲ್ಯುಲರ್ ಡೈಜೆಷನ್ ಅಂತ ಹೇಳ್ತೇವೆ. ಅನದರ್ ಒನ್ ಈಸ್ ಎಕ್ಸ್ಟ್ರಾಸೆಲ್ಯುಲರ್ ಡೈಜೆಷನ್. ಇಲ್ಲಿ ಜೀವಕೋಶಗಳ ಹೊರಗಡೆ ಡೈಜೆಷನ್ ಆಗುತ್ತೆ. ಎಲ್ಲಿ ಆಗುತ್ತೆ? ಅದು that occurs in the tube. In the tube-like structure is present. A tube-like structure is present. Inside the tube, digestion occurs. ಟ್ಯೂಬಿನ ಒಳಗಡೆ ಡೈಜೆಷನ್ ಆಗುತ್ತೆ. ಇಲ್ಲಿ ಸೆಲ್ಲಿನ ಒಳಗಡೆ ಡೈಜೆಷನ್ ಆಗುವುದಲ್ಲ, ಟ್ಯೂಬಿನ ಒಳಗಡೆ ಡೈಜೆಷನ್ ಆಗುತ್ತೆ. ಅಂತಹ ರೀತಿಯ ಡೈಜೆಷನ್ ಅನ್ನು ನಾವು ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಅಂತ ಹೇಳ್ತೇವೆ. ಇಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಅಲ್ಲಿ ಎರಡು ರೀತಿಯ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕಾಣಬಹುದು. ಯಾವಾಗ ಜೀವಿಗಳಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಇರುತ್ತಾ, ಯಾವಾಗ ಆನಿಮಲ್ಸ್ ಅಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಆಗುತ್ತಾ, then two types of digestive systems are present. One is digestive system incomplete, another is digestive system complete. Here in this case, digestive system is incomplete, means mouth is present but anus is absent. ಇಲ್ಲಿ ಬಾಯಿ ಇರ್ತದೆ, ಆದರೆ ಗುದದ್ವಾರ ಇರುವುದಿಲ್ಲ. ಬಾಯಿ ಇರ್ತದೆ, ಗುದದ್ವಾರ ಇರುವುದಿಲ್ಲ. ಅಂತಹ ರೀತಿಯ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನಾವು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಇನ್ನೊಂದು ರೀತಿಯ ಡೈಜೆಸ್ಟಿವ್ ಸಿಸ್ಟಮ್, ಅದನ್ನು ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಇಲ್ಲಿ ಹಿಯರ್ ಮೌತ್ ಇಸ್ ಪ್ರೆಸೆಂಟ್ and anus is also present. Both mouth and anus are present here. Such type of digestive system is called complete digestive system. ಬಾಯಿ ಮತ್ತೆ ಗುದದ್ವಾರ ಎರಡೂ ಇರುತ್ತೆ. ಅಂತಹ ರೀತಿಯ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಅಂತ ಹೇಳ್ತೇವೆ. Incomplete digestive system is found in coelenterids, ಪ್ಲಾಟಿಹೆಲ್ಮಿಂಥಸ್. ಸೀಲೆಂಟರೇಟಗಳಲ್ಲಿ, ಕುಟುಕು ಕಣವಂತಗಳಲ್ಲಿ ಮತ್ತೆ ಪ್ಲಾಟಿಹೆಲ್ಮಿಂಥಸ್ ಚಪ್ಪಟೆ ಹುಳುಗಳಲ್ಲಿ ನಾವು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕಾಣಬಹುದು. ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಫೌಂಡ್ ಆಫ್ಟರ್ ಎಸ್ಕೆಲ್ಮಿಂಥಸ್, ದುಂಡು ಹುಳುಗಳು, ಅನಲಿಡ ವಲಯವಂತಗಳು, ಆಥ್ರೋಪೋಡ ಸಂಧಿಪದಿಗಳು, ಇವುಗಳಲ್ಲೆಲ್ಲ ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕಾಣಬಹುದು. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಎರಡು ರೀತಿಯಲ್ಲಿ ನಾವು ಕಾಣಬಹುದು. ಇದು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಗಟ್ ಅಂತ ಹೇಳೋ ಡೈಜೆಸ್ಟಿವ್ ಸಿಸ್ಟಮ್ ಅದು ಇನ್ಕಂಪ್ಲೀಟ್ ಆಗಿದೆ. ಇನ್ಕಂಪ್ಲೀಟ್ ಅಂದರೆ ಮೌತ್ ಈಸ್ ಪ್ರೆಸೆಂಟ್ ಬಟ್ ಏನಸ್ ಈಸ್ ಆಬ್ಸೆಂಟ್. ಇದರಲ್ಲಿ ಕಂಪ್ಲೀಟ್ ಅಂದರೆ ಮೌತ್ ಈಸ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಏನಸ್ ಈಸ್ ಪ್ರೆಸೆಂಟ್. ಇದನ್ನು ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ನಾವು ಜೀವಿಗಳನ್ನು animals are classified based on some fundamental characteristics. First fundamental characteristic is organization of the cell. Second one is pattern of digestive system, and another in this is pattern of circulatory system. In some animals, circulatory system is open type. In some animals, it is closed type. ರಕ್ತ ಪರಿಚಲನೆ ಇದು ಕೆಲವು ಪ್ರಾಣಿಗಳಲ್ಲಿ ಓಪನ್ ಟೈಪ್ ಆಗಿರುತ್ತೆ, ಕೆಲವು ಪ್ರಾಣಿಗಳಲ್ಲಿ ಅದು ಕ್ಲೋಸ್ ಟೈಪ್ ಆಗಿರುತ್ತೆ. ಈ ಓಪನ್ ಮತ್ತು ಕ್ಲೋಸ್ ಅಂತ ಹೇಳಿದ್ರೆ ಏನು? ಕೆಲವು ಪ್ರಾಣಿಗಳಲ್ಲಿ ಉದಾಹರಣೆಗೆ ಕಾಕ್ರೋಚ್ ಅನ್ನು ತಗೊಂಡ್ರೆ, ಜಿರಳೆಯನ್ನು ತಗೊಂಡ್ರೆ, ಇಲ್ಲಿ ಜಿರಳೆಯಲ್ಲಿ ಹಾರ್ಟ್ ಇರ್ತದೆ, ಮಿಡ್ಲಲ್ಲಿ ಹೃದಯ ಇರ್ತದೆ. ಹೃದಯದಿಂದ ರಕ್ತವು ಹೊರಗಡೆ ಬರ್ತದೆ. ಎಲ್ಲಿಗೆ ಬರ್ತದೆ? ಇಟ್ ಕಮ್ಸ್ ಟು ದ ಬಾಡಿ ಕ್ಯಾವಿಟಿ.
ಬ್ಲಡ್ ಫ್ಲೋಸ್ ಇನ್ ದ ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿಯಲ್ಲಿ ಬ್ಲಡ್ ಫ್ಲೋ ಆಗುತ್ತೆ. ರಕ್ತವು ಇಲ್ಲಿ ಸ್ಥಳಾಂತರಾವಕಾಶದಲ್ಲಿ ಫ್ಲೋ ಆಗುತ್ತೆ. ಆಲ್ ದ ಬಾಡಿ ಸೆಲ್ಸ್ ಆರ್ ಬೇತ್ಡ್ ಇನ್ ದ ಬ್ಲಡ್. ಎಲ್ಲ ಬಾಡಿಯ ಸೆಲ್ಸ್ಗಳು, ಜೀವಕೋಶಗಳು ಬ್ಲಡ್ಡಲ್ಲಿ ಮುಳುಗಿರ್ತವೆ. ಆದ ಕಾರಣ ಬ್ಲಡ್ ಕಂಪ್ಲೀಟ್ ಆಗಿ ಈ ದೇಹವನ್ನು ಆವರಿಸಿರುತ್ತೆ, ಒಳಗಡೆ ಇರ್ತದೆ. ಇಲ್ಲಿ ಯಾವುದೇ ರಕ್ತನಾಳಗಳು ಇರುವುದಿಲ್ಲ. ನೋ ವೆಸಲ್ಸ್ ಆರ್ ಫೌಂಡ್ ಹಿಯರ್. ಸಚ್ ಟೈಪ್ ಆಫ್ ಬ್ಲಡ್ that is a circulatory system is called open type of circulatory system. Another one is a closed type of circulatory system. Here blood flows through the blood vessels. For example, in higher animals, heart is present and blood flows through different blood vessels like this. Here arteries are present, arterioles are present, veins, venules, capillaries are present. ಇಲ್ಲಿ ರಕ್ತವು ರಕ್ತನಾಳಗಳ ಮೂಲಕ ಹರಿಯುತ್ತದೆ. ಇಲ್ಲಿ ರಕ್ತ ಬಾಡಿ ಸ್ಪೇಸಲ್ಲಿ ಇರುವುದಿಲ್ಲ. ಎಲ್ಲ ರಕ್ತವು ನಾಳಗಳ ಮೂಲಕವೇ ಹರಿಯುತ್ತವೆ. ದೇಹದ ಜೀವಕೋಶಗಳು ಡೈರೆಕ್ಟ್ ಆಗಿ ಬ್ಲಡ್ಗೆ ಕಾಂಟ್ಯಾಕ್ಟ್ ಹೊಂದಿರುವುದಿಲ್ಲ. ಅದರ ಮಧ್ಯದಲ್ಲಿ ಒಂದು ತಿನ್ನಾದ ಎಪಿಥೇಲಿಯಲ್ ಲೈನಿಂಗ್ ಇದ್ದೇ ಇರುತ್ತೆ. ಅಂತಹ ರೀತಿಯ ಸರ್ಕ್ಯುಲೇಟರಿ ಸಿಸ್ಟಮ್ ವೇರ್ ಬ್ಲಡ್ ಇಸ್ ಮೂವಿಂಗ್ ಥ್ರೂ ದ ಬ್ಲಡ್ ವೆಸಲ್ಸ್ ಇಸ್ ಕಾಲ್ಡ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಅದನ್ನು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ. So open circulatory system and closed circulatory system, these are two types of circulatory systems. Based on this also animals are classified. So second one is pattern of digestive and circulatory system. In this digestive systems are divided into two types, complete and incomplete. Circulatory system, that is where the blood is flowing, the flow of blood is inside the body cavity, that is called open circulatory system, or it is through the blood vessels, it is called closed circulatory system. Here we can see closed as well as open circulatory system. In this case, the blood vessels are present. Through these blood vessels, blood flows. In case of open circulatory system, through the heart blood comes and it will be present in the body cavity. That is, there are no blood vessels. Blood vessels are absent here. Okay, so such type of circulatory system is called open circulatory system. Then the third one is symmetry, on which animals are classified. Third one is symmetry. What is the meaning of symmetry? ಸಮಮಿತಿ ಅಂತ ಹೇಳ್ತಾರೆ ಸಿಮೆಟ್ರಿ ಅಂದರೆ. ಎ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್, ಇಫ್ ಇಟ್ ಡಿವೈಡ್ಸ್ ದ ಆರ್ಗ್ಯಾನಿಸಮ್ ಇಂಟು ಟು ಈಕ್ವಲ್ ಹಾಫ್ಸ್, ದೆನ್ ಇಟ್ಸ್ ಕಾಲ್ಡ್ ಸಿಮೆಟ್ರಿಕಲ್. ಯಾವುದೇ ಒಂದು ಪ್ರಾಣಿಯನ್ನು ಅದರ ನಡುವಿಗೆ ಬರುವ ಹಾಗೆ ಅದನ್ನು ಕಟ್ ಮಾಡಿದರೆ, ಆಗ ಅದು ಈಕ್ವಲ್ ಹಾಫ್ ಬಂದರೆ, ಅದು ಸಮವಾಗಿ ಎರಡು ಭಾಗವಾದರೆ ಆಗ ನಾವು ಅದನ್ನು ಸಮಮಿತಿ ಅಂತ ಹೇಳ್ತೇವೆ, ಸಿಮೆಟ್ರಿ ಅಂತ ಹೇಳ್ತೇವೆ. ಈಗ ಇದರ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸಬಹುದು. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಸಿಮೆಟ್ರಿ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಇದರಲ್ಲಿ ಮೂರು ರೀತಿ ಇದೆ. ಒನ್ ಈಸ್ ಎಸಿಮೆಟ್ರಿಕಲ್. ಇಫ್ ದ ಆರ್ಗ್ಯಾನಿಸಮ್ ಈಸ್ ಪ್ರೆಸೆಂಟ್ ಲೈಕ್ ದಿಸ್, ಶೇಪ್ಲೆಸ್. ಕೆಲವೊಮ್ಮೆ ಪ್ರಾಣಿಗಳು ಹೇಗಿರ್ತವೆ ಅಂತ ಹೇಳಿದರೆ ಅವುಗಳಿಗೆ ಶೇಪೇ ಇರುವುದಿಲ್ಲ, ಸರಿಯಾದ ಒಂದು ಶೇಪ್ ಇರುವುದಿಲ್ಲ. ಆಗ ಅವುಗಳನ್ನು ನಡುವಿಗೆ ಬರುವ ಹಾಗೆ ಹೀಗೆ ಕಟ್ ಮಾಡಿದಾಗ, ಇಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್ ಕಟ್ಸ್ ದ ಆರ್ಗ್ಯಾನಿಸಮ್, ಇಟ್ ಡಸ್ ನಾಟ್ ಕಟ್ ದ ಆರ್ಗ್ಯಾನಿಸಮ್ ಇಂಟು ಟು ಈಕ್ವಲ್ ಹಾಫ್ಸ್. ಅದು ನಡುವಿಗೆ ಬರುವ ಹಾಗೆ ಅದನ್ನು ಕಟ್ ಮಾಡಿದಾಗ ಅದು ಎರಡು ಹಾಫ್ ಆಗಿ ಬದಲಾವಣೆ ಆಗುವುದಿಲ್ಲ, ಅದು ಎರಡು ಹಾಫ್ ಆಗಿ ಡಿವೈಡ್ ಆಗುವುದಿಲ್ಲ. ಅಂತಹ ರೀತಿಯ
ಆರ್ಗ್ಯಾನಿಸಮ್ಗಳನ್ನು ಎಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ಗಳು ಅಂತ ಹೇಳ್ತೇವೆ. ದೇ ಆರ್ ಎಸಿಮೆಟ್ರಿಕಲ್ ಆರ್ಗ್ಯಾನಿಸಮ್ಸ್. ಅವುಗಳಿಗೆ ಸಮಮಿತಿ ಇರುವುದಿಲ್ಲ, ಅವುಗಳು ಸಮಮಿತಿ ಅಲ್ಲದಂತಹ ಆರ್ಗ್ಯಾನಿಸಮ್ಗಳು. ಉದಾಹರಣೆಗೆ ಫೈಲಮ್ ಪೊರಿಫೆರಾ. ಇನ್ ಫೈಲಮ್ ಪೊರಿಫೆರಾ we find asymmetrical organisms. ಈಗ if the organism is round, if this is a central axis, ಇದು ನಡುವಿನ ಲೈನ್ central axis, the body parts are present around the central axis. The body parts are present around the central axis. Around the central axis ಅಂತ ಹೇಳಿದ್ರೆ ಇದರ ಸುತ್ತಲೂ ಬಾಡಿ ಪಾರ್ಟ್ಸ್ ಇರುತ್ತೆ. ಈಗ if you cut the organism in any plane, then you get two equal halves. ಈಗ ನೀವು ಈ ಆರ್ಗ್ಯಾನಿಸಮ್ ಅನ್ನು ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿ ನಿಮಗೆ ಟೂ ಈಕ್ವಲ್ ಹಾಫ್ಸ್, ಎರಡು ಸರಿಯಾದ ಅರ್ಧಗಳು ಬರ್ತವೆ. ಹೇಗೆ? ಕಟ್ ದ ಆರ್ಗ್ಯಾನಿಸಮ್ ಲೈಕ್ ದಿಸ್, you get two equal halves. If you don't want this plane, ನಿಮಗೆ ಈ ಪ್ಲೇನ್ ಬೇಡ, ಬೇರೆ ಪ್ಲೇನಲ್ಲಿ ಕಟ್ ಮಾಡಬೇಕು ನೀವು, ಆಗ ಏನು ಮಾಡಿ? ಕಟ್ ದ ಆರ್ಗ್ಯಾನಿಸಮ್ ಇನ್ ದಿಸ್ ಪ್ಲೇನ್, ಈ ಪ್ಲೇನಲ್ಲಿ ಕಟ್ ಮಾಡಿ, ಆಗ ಕೂಡ ಟೂ ಈಕ್ವಲ್ ಹಾವ್ಸ್ ಬರುತ್ತೆ. ಸೊ ಎನಿ ಪ್ಲೇನ್, ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ ಇಫ್ ಯು ಗೆಟ್ ಟೂ ಈಕ್ವಲ್ ಹಾವ್ಸ್, ದೆನ್ ದ ಆರ್ಗ್ಯಾನಿಸಮ್ ಈಸ್ ಹ್ಯಾವಿಂಗ್ radial symmetry. This is called radial symmetry. The organism is radially symmetrical if the plane passing through the center, any plane passing through the center, divides the organism into two equal halves. Then it is called radial symmetrical organism. Example is phylum Coelenterata. ಕುಟುಕು ಕಣವಂತಗಳಲ್ಲಿ ನಾವು ಈ ರೀತಿಯ ರೇಡಿಯಲ್ ಸಿಮೆಟ್ರಿಗೆ ನೋಡಬಹುದು. ಇನ್ನೊಂದು ಟೀನೋಫೋರಾ, ಫೈಲಮ್ ಟೀನೋಫೋರಾ, ಇವುಗಳಲ್ಲಿ ಕೂಡ ನಾವು ರೇಡಿಯಲ್ ಸಿಮೆಟ್ರಿಯನ್ನು ಕಾಣಬಹುದು. ಇನ್ನೊಂದು ರೀತಿ ಬೈಲ್ಯಾಟರಲ್ ಸಿಮೆಟ್ರಿ. ಬೈಲ್ಯಾಟರಲ್ ಸಿಮೆಟ್ರಿ. ಇನ್ ದಿಸ್ ಕೇಸ್, if it is the central axis, the body parts are present along the central axis. The body parts are present along the central axis. The middle line adre body parts are present along the central axis. Then if you cut the organism in a single plane, then only you get two equal halves. ಯಾವಾಗ ನೀವು ಆರ್ಗ್ಯಾನಿಸಮ್ ಅನ್ನು ಒಂದು ಸಿಂಗಲ್ ಪ್ಲೇನಲ್ಲಿ ಕಟ್ ಮಾಡ್ತೀರಾ, ಈ ಸಿಂಗಲ್ ಪ್ಲೇನಲ್ಲಿ ಕಟ್ ಮಾಡಿ ಹೀಗೆ ನಡುವಲ್ಲಿ ಕಟ್ ಮಾಡಿದಾಗ ಮಾತ್ರ ಯು ಗೆಟ್ ಟೂ ಈಕ್ವಲ್ ಹಾಫ್ಸ್. ಸುಮ್ಮನೆ ಹೀಗೆ ಕಟ್ ಮಾಡಿದ್ರೆ ನಿಮಗೆ ಈಕ್ವಲ್ ಹಾಫ್ ಬರುವುದಿಲ್ಲ. ಒಂದು ಪ್ಲೇನಲ್ಲಿ ನಡುವಲ್ಲಿ ಕಟ್ ಮಾಡಿದರೆ ಮಾತ್ರ ಈಕ್ವಲ್ ಹಾಫ್ಸ್ ಬರುತ್ತೆ. ಸಚ್ ಟೈಪ್ ಆಫ್ ಸಿಮೆಟ್ರಿ ಇಸ್ ಕಾಲ್ಡ್ ಬೈಲ್ಯಾಟರಲ್ ಸಿಮೆಟ್ರಿ. ಈ ರೀತಿಯ ಬೈಲ್ಯಾಟರಲ್ ಸಿಮೆಟ್ರಿ ಈಸ್ found in organisms like Annelida, Platyhelminthes, Arthropoda. In all other animals, in all other phylums, we find bilateral symmetry. So asymmetrical ಅಂತ ಹೇಳಿದ್ರೆ ಯಾವುದೇ ಈಕ್ವಲ್ ಹಾಫ್ ಬರುವುದಿಲ್ಲ, ಸಮಮಿತಿ ಅಲ್ಲದಂತಹ ಹೇಳ್ತಾರೆ. ರೇಡಿಯಲ್ ಸಿಮೆಟ್ರಿ ಅಂತ ಹೇಳಿದ್ರೆ ತ್ರಿಜ್ಯ ಸಮಮಿತಿ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿ ನಿಮಗೆ ಟೂ ಈಕ್ವಲ್ ಹಾವ್ಸ್ ಬರುತ್ತೆ. ಇನ್ನೊಂದು ಬೈಲ್ಯಾಟರಲ್ ಸಿಮೆಟ್ರಿ ಅಂತ ಹೇಳ್ತಾರೆ. ಇದರಲ್ಲಿ ದ್ವಿಪಾರ್ಶ್ವ ಸಮಮಿತಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಪ್ಲೇನಲ್ಲಿ ಕಟ್ ಮಾಡಿದರೆ ಮಾತ್ರ ಯು ಗೆಟ್ ಟೂ ಈಕ್ವಲ್ ಹಾವ್ಸ್. ಇದು ಸಿಮೆಟ್ರಿಯ ಬಗ್ಗೆ ಸ್ಲೈಡ್ ಇದೆ. ಇದರಲ್ಲಿ ಮೊದಲನೇದಾಗಿ ಎಸಿಮೆಟ್ರಿಕಲ್, ಇದು ಪೊರಿಫೆರಾ. ಈ ಪೊರಿಫೆರಾವನ್ನು ಈ ಸ್ಪಂಜ್ ಪ್ರಾಣಿಗಳನ್ನು ಯಾವುದೇ ರೀತಿಯಲ್ಲಿ ಅಂದರೆ ಮಿಡಲಲ್ಲಿ ಹೋಗುವ ಹಾಗೆ ಕಟ್ ಮಾಡಿದರೆ ಅದು ಈಕ್ವಲ್ ಹಾಫ್ ಕೊಡುವುದಿಲ್ಲ. ಇದು ರೇಡಿಯಲ್ ಸಿಮೆಟ್ರಿ.
ಇದರಲ್ಲಿ ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ ಯು ಗೆಟ್ 2 ಈಕ್ವಲ್ ಹಾಫ್ಸ್. ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿದರೂ ಕೂಡ 2 ಸಮವಾದ ಭಾಗಗಳು ಸಿಗ್ತವೆ. ಎಕ್ಸಾಂಪಲ್ ಸಿಲೆಂಟರೇಟ್ಸ್, ಟೀನೋಫೋರ್ಸ್, ಎಕೈನೋಡರ್ಮ್ಸ್, ದಟ್ ಈಸ್ ಅಡಲ್ಟ್ ಎಕೈನೋಡರ್ಮ್ಸ್ ಆರ್ ಹ್ಯಾವಿಂಗ್ ರೇಡಿಯಲ್ ಸಿಮೆಟ್ರಿ. ಇನ್ನೊಂದು ಬೈಲ್ಯಾಟ್ರಲ್ ಸಿಮೆಟ್ರಿ. ಹಿಯರ್ ಇಫ್ ಯು ಕಟ್ ಇನ್ ಎ ಸಿಂಗಲ್ ಪ್ಲೇನ್, ಸಿ ಮಿಡ್ಲಲ್ಲಿ ಕಟ್ ಮಾಡಿದಾಗ ಮಾತ್ರ ಯು ಗೆಟ್ 2 ಈಕ್ವಲ್ ಹಾಫ್ಸ್. ಅದನ್ನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಹೇಳ್ತೇವೆ. ಅನಿಲಿಡ, ಆರ್ಥ್ರೋಪೋಡ, ಆಲ್ ಅದರ್ ಫೈಲಮ್ಸ್ ಆರ್ ಹ್ಯಾವಿಂಗ್ ಬೈಲ್ಯಾಟ್ರಲ್ ಸಿಮೆಟ್ರಿ. So we are discussing about fundamental characteristics on which the organisms, mainly animals, can be classified. Next one is germ layers. Number of germ layers. When the organism is developing from the zygote, these zygote cells they divide and they produce large number of cells. Large number of cells. Later, these cells organize themselves and they form 2 or 3 layers. They organize themselves and they form 2 or 3 layers. So such type of layers are called germ layers. Germ layers. ಇಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗದಿಂದ ಆಗುವಂತಹ ಅಂಡಯುಗ್ಮ ಅಂತ ಹೇಳ್ತಾರೆ, ಝೈಗೋಟ್ ಅಂತ ಹೇಳ್ತಾರೆ. ಅವುಗಳು ಡಿವೈಡ್ ಆಗುತ್ತೆ, ಅವುಗಳು ವಿಭಜನೆ ಹೊಂದುತ್ತವೆ. ವಿಭಜನೆ ಹೊಂದಿ ತುಂಬ ಸೆಲ್ಸ್ಗಳಾಗ್ತವೆ. ಆಮೇಲೆ ಒಂದು ಟೈಮಲ್ಲಿ ಆ ಸೆಲ್ಸ್ಗಳೆಲ್ಲ ಆರ್ಗನೈಸ್ ಆಗುತ್ತವೆ. ಅವುಗಳೆಲ್ಲ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಅವುಗಳು ಅರೇಂಜ್ ಆಗುತ್ತವೆ. ಆ ಅರೇಂಜ್ ಆಗುವಾಗ ಅವುಗಳು ಪದರಗಳನ್ನಾಗಿ ಮಾಡ್ತವೆ, ಪದರಗಳು ಆಗ್ತವೆ. ಈ ಪದರಗಳು 2 ಪದರಗಳಾಗಿರಬಹುದು ಅಥವಾ 3 ಪದರಗಳಾಗಿರಬಹುದು. ಈ 2 ಪದರಗಳು ಆ ಪದರಗಳಾಗುತ್ತವ, 2 ಅಥವಾ 3 ಪದರಗಳಾಗುತ್ತವಲ್ಲ, ಆ ಪದರಗಳನ್ನು ಜರ್ಮ್ ಲೇಯರ್ಸ್ ಅಂತ ಹೇಳ್ತೇವೆ. ಈಗ ಯಾವ ಆರ್ಗ್ಯಾನಿಸಮ್ ಅಲ್ಲಿ ಖಾಲಿ 2 ಪದರಗಳಾಗುತ್ತವೆ, ಇಫ್ ಓನ್ಲಿ 2 germ layers are present, they are called diploblastic animals. If only 2 germ layers are present, then they are called diploblastic animals. And they are, the 2 germ layers are, one is ectoderm, another one is endoderm. 2 germ layers are present here. Outermost is ectoderm and innermost is endoderm. They are called diploblastic animals. ದ್ವಿಪದರದ ಪ್ರಾಣಿಗಳು. ಹೊರಗಡೆಯ ಲೇಯರ್ ಹೊರಪದರ, ಒಳಗಡೆಯ ಲೇಯರ್ ಒಳಪದರ. ಇದು 2 ಪದರಗಳಾಗಿ ಇರ್ತವೆ. ಇನ್ನು ಕೆಲವು ಪ್ರಾಣಿಗಳಲ್ಲಿ ನಾನಾಗಲೇ ಹೇಳಿದ ಹಾಗೆ ಇಲ್ಲಿ 3 ಪದರಗಳಾಗ್ತವೆ. ಹೊರಗಡೆ ಎಕ್ಟೋಡರ್ಮ್ ಇರ್ತದೆ, ಹೊರಪದರ. ಒಳಗಡೆ ಎಂಡೋಡರ್ಮ್ ಇರುತ್ತೆ, ಒಳಪದರ. ದೆನ್ ಇನ್ ಬಿಟ್ವೀನ್ ದ್ಯಾಟ್ mesoderm is also present. Ectoderm is present, endoderm is present, then mesoderm is also present. Ectoderm, endoderm and middle one is mesoderm. So 3 layers are present here. 3 germ layers are present: ectoderm, endoderm and mesoderm. Such type of animals are called triploblastic animals. Triploblastic animals, ಮುಪ್ಪದರದ ಪ್ರಾಣಿಗಳು ಅಂತ ಹೇಳ್ತೇವೆ. 3 ಪದರಗಳಿವೆ ಇರುತ್ತೆ ಇದರಲ್ಲಿ. ಎಕ್ಟೋಡರ್ಮ್ ಹೊರಪದರ, ಎಂಡೋಡರ್ಮ್ ಒಳಪದರ, ಮೀಸೋಡರ್ಮ್ ನಡುವಿನ ಪದರ. 3 ಪದರಗಳಿರ್ತವೆ. ಇಂತಹ ಟ್ರಿಪ್ಲೋಬ್ಲಾಸ್ಟಿಕ್ ಆನಿಮಲ್ಸ್ ಆರ್ ಪ್ಲಾಟಿಹೆಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅನೆಲಿಡಾ, ಆರ್ಥ್ರೋಪೋಡಾ,
ಇವುಗಳೆಲ್ಲವೂ ಆಲ್ ದಿಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆನಿಮಲ್ಸ್. ಚಪ್ಪಟೆ ಹುಳುಗಳು ಮತ್ತು ದುಂಡು ಹುಳುಗಳು, ವಲಯವಂತಗಳು, ಸಂಧಿಪದಿಗಳು ಇವುಗಳೆಲ್ಲವೂ ಟ್ರಿಪ್ಲೋಬ್ಲಾಸ್ಟಿಕ್ ಆನಿಮಲ್ಸ್, ಮುಪ್ಪದರದ ಪ್ರಾಣಿಗಳು. ಡಿಪ್ಲೋಬ್ಲಾಸ್ಟಿಕ್ ಆನಿಮಲ್ಸ್ಗಳಲ್ಲಿ ಸಿಲೆಂಟರೇಟಾ, ಕುಟುಕು ಕಣವಂತಗಳು, ಇವುಗಳು ಡಿಪ್ಲೋಬ್ಲಾಸ್ಟಿಕ್ ಆನಿಮಲ್ಸ್. ಅವುಗಳಲ್ಲಿ 2 ಪದರಗಳು, 2 ಜರ್ಮ್ ಲೇಯರ್ಸ್ ಮಾತ್ರ ಇರ್ತದೆ. ಇದು ಜರ್ಮ್ ಲೇಯರ್ಸ್ನ ಆಧಾರದ ಮೇಲೆ 2 ಟೈಪ್ಸ್ ಆಫ್ ಕಂಡೀಷನ್ಸ್ ಆರ್ ಪ್ರೆಸೆಂಟ್. ಒನ್ ಇಸ್ ಡಿಪ್ಲೋಬ್ಲಾಸ್ಟಿಕ್, 2 ಪದರಗಳು ಮಾತ್ರ ಇರ್ತವೆ. ಔಟರ್ ಮೋಸ್ಟ್ ಈಸ್ ಎಕ್ಟೋಡರ್ಮ್, ಇನ್ನರ್ ಒನ್ ಈಸ್ ಎಂಡೋಡರ್ಮ್. ನಡುವಿನಲ್ಲಿ ಮೀಸೋಡರ್ಮ್ ಇರುವುದಿಲ್ಲ, ಅಲ್ಲಿ ಒಂದು ಲೇಯರ್ಸ್ ಇರುತ್ತೆ, ಮೀಸೋಗ್ಲಿಯಾ ಅಂತ ಹೇಳ್ತಾರೆ. ಅದು ಇಟ್ ಈಸ್ ಮೇಡ್ ಅಪ್ ಆಫ್ ನಾನ್ ಸೆಲ್ಯುಲರ್ ಸ್ಟ್ರಕ್ಚರ್, ಜಿಲಾಟಿನಸ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್ ಹಿಯರ್. ಅದಕ್ಕೆ ಮೀಸೋಗ್ಲಿಯಾ ಅಂತ ಹೇಳ್ತಾರೆ ಅಥವಾ ಮಿಸಂಕೈಮಾ ಅಂತ ಹೇಳ್ತಾರೆ. ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್ ಹಿಯರ್ 3 ಜರ್ಮ್ ಲೇಯರ್ಸ್ ಆರ್ ಪ್ರೆಸೆಂಟ್. ಔಟರ್ಮೋಸ್ಟ್ ಈಸ್ ಎಕ್ಟೋಡರ್ಮ್, ಇನ್ನರ್ ಈಸ್ ಎಂಡೋಡರ್ಮ್ ಆ್ಯಂಡ್ ಮಿಡಲ್ ಮೀಸೋಡರ್ಮ್ ಈಸ್ ಪ್ರೆಸೆಂಟ್. ದಟ್ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. Next fundamental characteristic is coelom, that is presence or absence of coelom. What is coelom? Here there are 3 types of animals: acoelomate, pseudocoelomate and coelomate animals. ಮೊದಲನೇದಾಗಿ acoelomate. Between the body wall and the gut and the digestive system, there is no cavity. There is no space. ಯಾವುದೇ ಜಾಗ ಇರುವುದಿಲ್ಲ. ಹಾಗಾದರೆ ಆ ಜಾಗದಲ್ಲಿ ಏನಿರುತ್ತೆ? It's filled by the cells. So such type of organisms are called acoelomates. A ಅಂದರೆ ಆಬ್ಸೆಂಟ್ ಅರ್ಥ, ಸೀಲೋಮ್ ಅಂತ ಹೇಳಿದ್ರೆ ಕ್ಯಾವಿಟಿ ಅಂತ ಅರ್ಥ. ಇಲ್ಲಿ ಬಾಡಿ ಕ್ಯಾವಿಟಿ ಇರುವುದಿಲ್ಲ, ಸೊ acoelomate, ಬಾಡಿ ಕ್ಯಾವಿಟಿ ಇಲ್ಲದಂತಹ ಪ್ರಾಣಿಗಳು ಅಂತ ಅರ್ಥ. ಎಕ್ಸಾಂಪಲ್, ಅದು ಪ್ಲಾಟಿಹೆಲ್ಮಿಂಥಸ್ ಆಗಿರ್ಬೋದು. ಮೇನ್ಲಿ ಪ್ಲಾಟಿಹೆಲ್ಮಿಂಥಸ್, ಅವುಗಳಲ್ಲಿ ಅವಕಾಶ ಇರುವುದಿಲ್ಲ. ಆ ಜಾಗವನ್ನು ಪ್ಯಾರಂಕೈಮಾ ಸೆಲ್ಸ್ ಅವುಗಳು ಆಕ್ರಮಿಸಿರುತ್ತವೆ. ಅದು ಮೀಸೋಡರ್ಮ್ ಸೆಲ್ಸ್ಗಳೇ, ಆದರೆ ಅವುಗಳು ಪ್ಯಾರಂಕೈಮಾ ಆಗಿ ಆ ಜಾಗವನ್ನು ಆಕ್ರಮಿಸಿರುತ್ತವೆ. ಸೊ ಸಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ acoelomates. ಇನ್ನು ಬಿಟ್ವೀನ್ ದ ಬಾಡಿ ವಾಲ್ ಆ್ಯಂಡ್ ಗಟ್ ಸ್ಪೇಸ್ ಈಸ್ ಪ್ರೆಸೆಂಟ್. ಜಾಗ ಇದೆ, ಬಟ್ ದಟ್ ಸ್ಪೇಸ್ ಈಸ್ ನಾಟ್ ಕವರ್ಡ್. ಅವುಗಳು ಸರಿಯಾಗಿ ಕವರ್ ಆಗಿಲ್ಲ. ಆದರೂ ಕೂಡ ಕೆಲವೊಮ್ಮೆ ಕವರ್ ಆದರೂ ಕೂಡ ನಡುವಲ್ಲಿ ಹಿಯರ್ ಮೀಸೋಡರ್ಮ್ ಈಸ್ ಪ್ರೆಸೆಂಟ್ ಆಸ್ ಎ ಪೌಚಸ್, ಸ್ಮಾಲ್ ಪೌಚಸ್ ತರಹ ಮೀಸೋಡರ್ಮ್ ಈಸ್ ಪ್ರೆಸೆಂಟ್. ಬಾಡಿ ವಾಲ್ ಅಂದರೆ ಎಕ್ಟೋಡರ್ಮ್ ಕಡೆ, ಗಟ್ ಅಂತ ಹೇಳಿದ್ರೆ ಎಂಡೋಡರ್ಮ್. ಈ ಮಿಡಲಲ್ಲಿರುವ ಲೇಯರ್ ಮೀಸೋಡರ್ಮ್ ಬರಬೇಕು. ಈ ಮೀಸೋಡರ್ಮ್ ಇಲ್ಲಿ ಸರಿಯಾಗಿ ಫಾರ್ಮೇಷನ್ ಆಗುವುದಿಲ್ಲ, ನಡುವಲ್ಲಿ ಸ್ಮಾಲ್ ಪೌಚಸ್ ತರಹ ಫಾರ್ಮೇಷನ್ ಆಗಿರುತ್ತೆ. ಅಂತಹ ರೀತಿಯ ಸೀಲೋಮ್ is called pseudocoelom. That coelom is called pseudocoelom and the organisms are called pseudocoelomates. In Aschelminthes we find pseudocoelomate condition. ಇಲ್ಲಿ ಆಸ್ಕೆಲ್ಮಿಂಥಸ್ಗಳಲ್ಲಿ ದುಂಡು ಹುಳುಗಳಲ್ಲಿ ನಾವು ಸೂಡೋಸಿಲೋಮೇಟ್ ಕಂಡೀಷನ್ ಕಾಣಬಹುದು. ಇಲ್ಲಿ ಏನಂತ ಹೇಳಿದ್ರೆ ಬಾಡಿ ವಾಲ್ ಮತ್ತು ಗಟ್, ಎಕ್ಟೋಡರ್ಮ್ ಮತ್ತು ಎಂಡೋಡರ್ಮ್, ಅದರ ನಡುವಲ್ಲಿ ಮೀಸೋಡರ್ಮ್ ಸರಿಯಾಗಿ ಫಾರ್ಮೇಷನ್ ಆಗಿರುವುದಿಲ್ಲ. ಅದರಿಂದಾಗಿ ಇಲ್ಲಿ ಸರಿಯಾಗಿ ಕ್ಯಾವಿಟಿ ಇರುವುದಿಲ್ಲ, ಮೀಸೋಡರ್ಮ್ ಸರಿಯಾಗಿ ಕ್ಯಾವಿಟಿ ಮಾಡುವುದಿಲ್ಲ. ಸೊ ಆ ಕ್ಯಾವಿಟಿ ಇಲ್ಲದಾಗ, ಅಂದರೆ ಕ್ಯಾವಿಟಿ ಇರುತ್ತೆ ಆದರೆ ಅದನ್ನು ಕವರ್ ಮಾಡೋದಿಲ್ಲ ಮೀಸೋಡರ್ಮ್ ಸರಿಯಾಗಿ ಅಷ್ಟೇ. ಅಂತಹ ಕ್ಯಾವಿಟಿಯನ್ನು ನಾವು ಸೂಡೋಸಿಲೋಮೇಟ್ ಅಂತ ಹೇಳ್ತೇವೆ. ಇಟ್ ಇಸ್ ಫೌಂಡ್ ಇನ್ ಆಸ್ಕೆಲ್ಮಿಂಥಸ್. ಇನ್ನು ಮೂರನೆಯದು between the gut and the body wall,
between the body wall and gut. Space is present and it is lined by the epithelial lining or it is lined by the mesoderm. Between the body wall, ectoderm, and gut, endoderm, mesoderm is present and completely covers the body cavity. ಬಾಡಿ ಕ್ಯಾವಿಟಿಯನ್ನು ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ. ಆಗ ಇಲ್ಲಿ ಒಂದು ದೊಡ್ಡ ಕ್ಯಾವಿಟಿ ಫಾರ್ಮೇಷನ್ ಆಗುತ್ತೆ. ಈ ಕ್ಯಾವಿಟಿಯನ್ನು ನಾವು ಸೀಲೋಮ್ ಅಂತ ಹೇಳ್ತೇವೆ. ಸರಿಯಾದ ಸೀಲೋಮ್ ಇದು. ಈ ಸೀಲೋಮ್ ಇದ್ದಾಗ ತುಂಬ ಸ್ಪೇಸ್ ಇರುತ್ತೆ. ಆಗ ದೇಹದ ಆರ್ಗನ್ಗಳು ಸರಿಯಾದ ಜಾಗದಲ್ಲಿ ಕುತ್ಕೊಳ್ಳಿಕ್ಕೆ, ಸರಿಯಾಗಿ ಅಕೊಮಡೇಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೀಲೋಮ್ ಈಸ್ ಪ್ರೆಸೆಂಟ್ ಹಿಯರ್. Such animals are called coelomate animals. Coelomate animals. Coelomate condition is found in phylum Annelida, Arthropoda, in all other phylums, Chordata, etc. In all other phylums, we find coelomate condition. So, based on body cavity, animals are classified into 3 types: acoelomates, pseudocoelomates, and coelomates. ಇಲ್ಲಿ ಸೀಲೋಮ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಬಿಟ್ವೀನ್ ದ ಬಾಡಿ ವಾಲ್ ಆ್ಯಂಡ್ ದ ಗಟ್ ವಾಲ್ ಆ್ಯಂಡ್ ಇಟ್ ಇಸ್ ಲೈನ್ಡ್ ಬೈ ದ ಮಿಸೋಡರ್ಮ್. ಇದು ಸೀಲೋಮ್ ಇದ್ದಾಗ ಸೀಲೋಮೇಟ್. ಇಲ್ಲಿ ನೋಡಿ, ಇದು ಹೊರಗಡೆಯ ಎಕ್ಟೋಡರ್ಮ್, ಇದು ಒಳಗಡೆಯ ಎಂಡೋಡರ್ಮ್, ಇದು ನಡುವಲ್ಲಿರುವಂತಹದ್ದು ಮೀಸೋಡರ್ಮ್. ಸೊ ಈ ಮೀಸೋಡರ್ಮ್ ಸಪರೇಟ್ ಆಗಿ ಇಲ್ಲಿ ಒಂದು ಬಾಡಿ ಕ್ಯಾವಿಟಿ ಆಗಿದೆ. ಓಕೆ, ಇಟ್ ಫಾರ್ಮ್ಸ್ ಅ ಬಾಡಿ ಕ್ಯಾವಿಟಿ. ಆಫ್ ಕೋರ್ಸ್ ಸಿಲೋಮೇಟ್ ಕಂಡೀಷನ್ ಅದರಲ್ಲಿ ಕೂಡ 2 ರೀತಿ ಇರುತ್ತೆ: ಸೈಜೋಸೀಲಸ್ ಆ್ಯಂಡ್ ಎಂಟ್ರೋಸೀಲಸ್. ಸೈಜೋಸೀಲಸ್ ಈಸ್ ಫಾರ್ಮ್ಡ್ ಬೈ ಸಪರೇಷನ್ ಆಫ್ ದ ಮಿಸೋಡರ್ಮ್ ಆ್ಯಂಡ್ ಎಂಟ್ರೋಸೀಲಸ್ ಈಸ್ ಬೈ ದ ಡೈವರ್ಟಿಕ್ಯುಲಮ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಇಲ್ಲಿ ಬಾಡಿ ಕ್ಯಾವಿಟಿ ಇರುತ್ತೆ, ಅದನ್ನು ನಾವು ಸಿಲೋಮೇಟ್ ಕಂಡೀಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸೂಡೋಸಿಲೋಮೇಟ್ ಕಂಡೀಷನ್. ಇಲ್ಲಿ ಔಟರ್ ಎಕ್ಟೋಡರ್ಮ್ ಇಸ್ ಪ್ರೆಸೆಂಟ್, inner endoderm is present, middle cavity is present, but mesoderm is not formed completely. It is present as a small pouches here. Such type of cavity is called pseudocoelom and the condition is called pseudocoelomate condition. Next, acoelomate. See here, outer ectoderm is present, inner endoderm is present, middle mesoderm is present. There is no cavity. Mesoderm completely fills the space. Such type of coelomate, such type of animals are called acoelomates. ಅಲ್ಲಿ coelom ಇರುವುದಿಲ್ಲ. Next character is segmentation. Next character is segmentation. Sometimes in some animals body is segmented. Segmented means it is divided like this. ಕೆಲವೊಮ್ಮೆ ಪ್ರಾಣಿಗಳಲ್ಲಿ ದೇಹವು ಡಿವೈಡ್ ಆಗಿರುತ್ತೆ. ಕೆಲವೊಮ್ಮೆ ಈ ಡಿವಿಷನ್ ಹೊರಗಡೆ ಮಾತ್ರ ಕಾಣಿಸ್ತದೆ, ಕೆಲವೊಮ್ಮೆ ದೇಹದ ಒಳಗಡೆ ಕೂಡ ಡಿವಿಷನ್ ಆಗಿರುತ್ತೆ. Such type of segments are present. Such type of segmentation is also called metamerism. Metamerism, ಇದನ್ನು ಮೆಟಾಮೆರಿಸಮ್ ಅಂತ ಹೇಳ್ತೇವೆ. In case of metamerism, we find linear repetition of the body parts. ಅಂದರೆ ಲೈನ್ ಆಗಿ ಲೀನಿಯರ್ ರಿಪಿಟೇಷನ್ ಅಂತ ಹೇಳಿದ್ರೆ ಪುನಃ ಬರುವಂತಹ ಬಾಡಿ ಪಾರ್ಟ್ಸ್ ಆರ್ ಪ್ರೆಸೆಂಟ್. ಯಾವ ಬಾಡಿ ಪಾರ್ಟ್ಸ್ ಪುನಃ ಬರುತ್ತೆ? ಕೆಲವೊಮ್ಮೆ ಅದು ಎಸ್ಕ್ರಿಡ್ ಸಿಸ್ಟಮ್ ಆಗಿರ್ಬೋದು, ನೆಫ್ರೇಡಿಯಾ, ಅಥವಾ ಮಸಿಲ್ಸ್ ಆಗಿರಬಹುದು, ಅಥವಾ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಗ್ಯಾಂಗ್ಲಿಯಾ ಆಗಿರ್ಬೋದು, ಅದು ಪುನಃ ಬರುತ್ತೆ. ಪ್ರತಿ ಸೆಗ್ಮೆಂಟಲ್ಲಿ ಕೂಡ ಅದೇ ಇರುತ್ತೆ. ಅಂತಹ ಸೆಗ್ಮೆಂಟೇಷನ್ ಇರುವಂತಹ ಆನಿಮಲ್ಸ್ ಆರ್ ಕಾಲ್ಡ್ ಮೆಟಾಮರಿಕ್ ಆನಿಮಲ್ಸ್ ಅಂತ ಹೇಳ್ತೇವೆ.
that linear repetition of the body organs are called metamerism. Sometimes in this metamerism, anterior segments, ಕೆಲವು ಮೇಲ್ಗಡೆಯ ಕೆಲವು segments join together to form a head. ಮೇಲ್ಗಡೆಯ ಬಾಡಿ ಸೆಗ್ಮೆಂಟ್ಸ್ ಒಟ್ಟು ಸೇರಿಕೊಂಡು ಹೆಡ್ ಆಗುತ್ತೆ. ಆ ಹೆಡ್ ಅಲ್ಲಿ ನರ್ವಸ್ ಸಿಸ್ಟಮ್, ಮೌತ್ ಪಾರ್ಟ್ಸ್, ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಆಲ್ ಕಾನ್ಸಂಟ್ರೇಟೆಡ್. ಹೆಡ್ ಪಾರ್ಟ್ ಆಗುತ್ತೆ. ಓಕೆ, ದಟ್ ಈಸ್ ಆಲ್ಸೋ ಎ ಸೆಗ್ಮೆಂಟೆಡ್ ಪಾರ್ಟ್, ಬಟ್ ಸೆಗ್ಮೆಂಟೇಶನ್ ದೇ ಆರ್ ಆಲ್ ಸೆಗ್ಮೆಂಟ್ಸ್ ಆರ್ ಜಾಯಿನ್ ಟುಗೆದರ್. ದಟ್ ಈಸ್ segmentation. Next characteristic is presence or absence of notochord. What is notochord? In some animals, notochord is present. In some animals, it is absent. ಇದು ನರ್ವ್ ಕಾರ್ಡ್. ಇದರ ಕೆಳಗಡೆ ಗಟ್ಟಿಯಾದಂತಹ ಸಾಲಿಡ್ ಲೈಕ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್. ನರ್ವ್ ಕಾರ್ಡ್ನ ಕೆಳಗಡೆ ಡಾರ್ಸಲ್ ಸೈಡಲ್ಲಿ ಒನ್ ಸಾಲಿಡ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಇಟ್ ಈಸ್ ಕಾಲ್ಡ್ ನೋಟೋಕಾರ್ಡ್. Now, if notochord is present, such animals are called chordates. ನೋಟೋಕಾರ್ಡ್ ಇದ್ದಾಗ ಅವುಗಳನ್ನು ಕೋರ್ಡೇಟ್ಸ್ ಅಂತ ಹೇಳ್ತೇವೆ ಅಥವಾ ಕಶೇರುಕಗಳು ಅಂತ ಹೇಳ್ತೇವೆ. ಯಾವ ಪ್ರಾಣಿಗಳಲ್ಲಿ ನೋಟೋಕಾರ್ಡ್ ಇರುತ್ತಾ ಅಂತಹ ಪ್ರಾಣಿಗಳನ್ನು ನಾವು ಕಶೇರುಕಗಳು ಅಂತ ಹೇಳ್ತೇವೆ. ನೋಟೋಕಾರ್ಡ್ ಇಲ್ಲದಂತಹ ಪ್ರಾಣಿಗಳನ್ನು ವಿ ಕಾಲ್ ಇಟ್ ಆಸ್ ನಾನ್ ಕೋರ್ಡೇಟ್ಸ್. The animals, if they do not contain notochord, then such type of animals are called non-chordates. ಅಕಶೇರುಕಗಳು ಅಂತ ಕರಿತೇವೆ. The animals with the notochord are called chordates. The animals without notochord are called non-chordates. So based on this also, animals are classified. Okay, segmentation. Here, the body is externally and internally divided into segments with the serial repetition of the body organs. As I said, body is divided, serial repetition of the body organs are present here. Such pattern of segmentation is called metamerism. ಅದರಲ್ಲಿ ಪ್ರತಿಯೊಂದು ಸೆಗ್ಮೆಂಟ್ ಅನ್ನು ಮೆಟಾಮಿಯರ್ಸ್ ಅಂತ ಹೇಳ್ತಾರೆ. ಯೂಶುವಲಿ ಇನ್ ಫೈಲಮ್ ಅನಿಲಿಡಾ, ಫೈಲಮ್ ಆಥ್ರೋಪೋಡಾ ವಿ ಫೈಂಡ್ ಟ್ರೂ ಮೆಟಾಮೆರಿಸಮ್. ಆಮೇಲೆ ಮುಂದೆ ಹೋದಾಗ ಮೆಟಾಮೆರಿಸಮ್ ಇರುತ್ತೆ, ಆದರೆ ಮೆಟಾಮೆರಿಸಮ್ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಅಲ್ಲಿ ಕೆಲವು ಸೆಗ್ಮೆಂಟ್ಸ್ ಎಲ್ಲ ಜಾಯಿನ್ ಆಗಿ ಬೇರೆಯೇ ಒಂದು ಬಾಡಿ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ದಿಸ್ ಈಸ್ ಸೆಗ್ಮೆಂಟೆಡ್ ಆನಿಮಲ್. ಯು ಕ್ಯಾನ್ ಸಿ ಸೆಗ್ಮೆಂಟೇಷನ್ ಇನ್ ದೇರ್ ಬಾಡಿ. ದಟ್ ಈಸ್ ದ ನೋಟೋಕಾರ್ಡ್. ನೆಕ್ಸ್ಟ್ ಒನ್, ನೋಟೋಕಾರ್ಡ್ ಈಸ್ ಡಿರೈವ್ಡ್ ಫ್ರಮ್ ದ ಮಿಸೋಡರ್ಮ್. ಮಿಸೋಡರ್ಮಿನಿಂದ ಆದಂತಹ ಒಂದು ಸ್ಟ್ರಕ್ಚರ್, ಅದು ರಾಡ್ ಲೈಕ್ ಸಾಲಿಡ್ ಸ್ಟ್ರಕ್ಚರ್. ಯಾವ ಪ್ರಾಣಿಗಳಲ್ಲಿ ನೋಟೋಕಾರ್ಡ್ ಇರುತ್ತಾ, the animals which are having notochord are called chordates. The animals without having notochord are called non-chordates. So this diagram shows the animal with the notochord. This is notochord. This is a nerve cord, that is dorsal nerve cord. Later it differentiates into the brain. This is notochord. If the animals are having notochord, they are called chordates. This is a broad classification of kingdom Animalia. So what we have studied so far is about the fundamental characteristics of animals, on which animals can be classified into different phylums. First one is kingdom Animalia. Kingdom Animalia contains multicellular animals. ಇಲ್ಲಿ Animalia kingdom ಅಲ್ಲಿ ಎಲ್ಲ ಪ್ರಾಣಿಗಳು ಮಲ್ಟಿಸೆಲ್ಯುಲರ್ ಮತ್ತು ಅವುಗಳು ಹೆಟೆರೋಟ್ರೋಫಿಕ್. ಅವುಗಳು ಮಲ್ಟಿಸೆಲ್ಯುಲರ್ ಅಂತ ಹೇಳಿದ್ರೆ ಬಹುಕೋಶ ಜೀವಿಗಳು, ಮತ್ತು ಅವುಗಳು ಹೆಟೆರೋಟ್ರೋಫಿಕ್ ಅಂತ ಹೇಳಿದ್ರೆ ಪರಪೋಷಕ ಜೀವಿಗಳು. ಅವುಗಳು ಈ ಮಲ್ಟಿಸೆಲ್ಯುಲರ್ ಆನಿಮಲ್ಸನ್ನು ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡಬಹುದು? ಲೆವೆಲ್ ಆಫ್ ಆರ್ಗನೈಸೇಷನ್ ಆಧಾರದ ಮೇಲೆ ಸೆಲ್ಯುಲರ್ ಲೆವೆಲ್, ಟಿಶ್ಯೂ, ಆರ್ಗನ್ ಸಿಸ್ಟಮ್ ಲೆವೆಲ್. ಮೊದಲನೆಯದು ಸೆಲ್ಯುಲರ್ ಲೆವೆಲ್. ಅದರಲ್ಲಿ ಯಾವ ಫೈಲಮ್ ಇದೆ? Phylum Porifera. Phylum Porifera is
Phylum Porifera comes under cellular level of organization. ಇನ್ನು ಟಿಶ್ಯೂ ಆರ್ಗನ್ ಸಿಸ್ಟಮ್, ಮೊದಲನೇದು ಟಿಶ್ಯೂ. ಈ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನಲ್ಲಿ ಸಿಮೆಟ್ರಿಯನ್ನು ನೋಡಲಿಕ್ಕೆ ಹೋದರೆ ಯಾವ ಸಿಮೆಟ್ರಿ ಇದೆ? ಇದರಲ್ಲಿ ರೇಡಿಯಲ್ ಸಿಮೆಟ್ರಿ ಇದೆ. ಈ ರೇಡಿಯಲ್ ಸಿಮೆಟ್ರಿ ಇರುವಂತಹ ಪ್ರಾಣಿಗಳು ಯಾವ್ದ್ಯಾವುದು? ಅದರಲ್ಲಿ ಫೈಲಮ್ ಇದೆ. ಯಾವ ಫೈಲಮ್ಮಲ್ಲಿ ರೇಡಿಯಲ್ ಸಿಮೆಟ್ರಿಯನ್ನು ನಾವು ನೋಡ್ತೇವೆ? ವಿ ಫೈಂಡ್ ರೇಡಿಯಲ್ ಸಿಮೆಟ್ರಿ ಅಂಡರ್ ದ ಫೈಲಮ್ ದಟ್ ಈಸ್ Coelenterata. In phylum Coelenterata, we find radial symmetry. And one more phylum is included under the radial symmetry, that is Ctenophora. In Ctenophora also, we find radial symmetry. Next, another symmetry, depending on the symmetry, another symmetry is present, that is bilateral symmetry. ಈ ಬಯಲಾಟ್ರಲ್ ಸಿಮೆಟ್ರಿ ಯಾವ ಪ್ರಾಣಿಗಳಲ್ಲಿ ಬಯಲಾಟ್ರಲ್ ಸಿಮೆಟ್ರಿ ಇರುತ್ತಾ ಅವುಗಳಲ್ಲಿ ಬಾಡಿ ಕ್ಯಾವಿಟಿಯ ಆಧಾರದ ಮೇಲೆ ಅವುಗಳನ್ನು ಪುನಃ 3 ರೀತಿಯ ಆನಿಮಲ್ಸ್ಗಳಾಗಿ ಡಿವೈಡ್ ಮಾಡಬಹುದು. ಯಾವುದು? ವಿದೌಟ್ ಬಾಡಿ ಕ್ಯಾವಿಟಿ ಇಲ್ಲದ್ದು ಏಸಿಲೋಮೇಟ್. ಏಸಿಲೋಮೇಟ್ ಆನಿಮಲ್ಸ್ಗಳು ಯಾವುದು? ಅದು ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಇನ್ನೊಂದು ವಿತ್ ಫಾಲ್ಸ್ ಸೀಲೋಮ್ ಅಂದರೆ ಸುಳ್ಳು ಕ್ಯಾವಿಟಿ, ಸೂಡೋಸೀಲೋಮ್. ಅದರಲ್ಲಿ ಯಾವ ಫೈಲಮ್ ಇರುತ್ತೆ? ಒನ್ ಈಸ್ ಆಸ್ಕೆಲ್ಮಿಂಥಸ್. ಆಸ್ಕೆಲ್ಮಿಂಥಸ್ comes under phylum Ascalminthus comes under pseudocoelomate animals. Then true coelomate animals. Coelomate animals contain coelom. True coelom is present here. ಯಾವೆಲ್ಲ ಫೈಲಮ್ಸ್ಗಳು ಈ ಟ್ರೂ ಸೀಲೋಮಿಗೆ ಒಳಗೊಂಡಿರುತ್ತವೆ? ಯಾವುದು? ಅನಲಿಡಾ, ವಲಯವಂತಗಳು, ಆಥ್ರೋಪೋಡಾ, ಸಂಧಿಪದಿಗಳು, ಮೊಲಸ್ಕ, ಮೃದ್ವಂಗಿಗಳು, ಎಕೈನೋಡರ್ಮೇಟಾ, ಕಟಕ ಚರ್ಮಿಗಳು, ಹೆಮಿಕಾರ್ಡೇಟಾ ಮತ್ತು ಕಾರ್ಡೇಟಾ, ಕಶೇರುಕಗಳು, ಇವುಗಳೆಲ್ಲವೂ ಸೀಲೋಮೇಟ್ ಕಂಡೀಷನ್ನು ಹೊಂದಿರ್ತವೆ. ಆಲ್ ಕಂಟೈನ್ ಸೀಲೋಮ್. ಟ್ರೂ ಸೀಲೋಮ್ ಇಸ್ ಪ್ರೆಸೆಂಟ್ ಇನ್ ಆಲ್ ದೀಸ್ animals. In all these phylums we find true coelom. So this is the broad classification, and in the next class we study the characteristic features of each phylum. Thank you.